ನಡೆದ ಯುದ್ಧದಲ್ಲಿ ಉಕ್ರೇನ್ ದೊಡ್ಡ ಹೊಡೆದು ಬಿದ್ದದ. ಹಾಗಂತ ರಷ್ಯಾಕ್ಕೆ ಬಿದ್ದಿಲ್ಲ ಅಂತಲ್ಲ, ಅದು ಪ್ರಮಾಣ ಕಡಿಮೆ ಅದ. ನಾವು ಮೇಲ್ಮೇಲೆ ಹೇಳುವಂಥ ಮಾತಾ ಗೆದ್ದವ ಸೋತವ ಸತ್ತ ಅಂತ. ಇವತ್ತು ರಷ್ಯಾ ಸೋತಿರ್ಬೋದು, ಆದರೆ ಯುಕ್ರೇನ್ ಪೂರ್ತಿ ದಿವಾಳಿ ಹೋಗಿಬಿಟ್ಟದ. ಇನ್ನೂ ಆದರೂ ಯುಕ್ರೇನದ ಅಲ್ಲಿ ಅಧ್ಯಕ್ಷ ನಾವು ಯುದ್ಧ ಮಾಡಿದ್ರು ಅಂತ ಹೇಳುವಂಥ ಜೆಲೆನ್ಸ್ಕಿ ಮಾತಾಡ್ತಾ ಇದ್ದಾರೆ. ನಾ ಇಲ್ಲಿ ಹೇಳುವಂಥ ಒಂದು ಉದ್ದೇಶ ಏನಪ್ಪ ಅಂದ್ರೆ, ಭಾರತಕ್ಕೆ ಪಾಕಿಸ್ತಾನಕ್ಕೆ ಎಷ್ಟು ಪೆಟ್ಟು ಬೀಳ್ತಿತ್ತು ಅಷ್ಟು ಪೆಟ್ಟು ಭಾರತಕ್ಕೆ ಬೀಳಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಅದು ಬೀಳೋದೇ ಇಲ್ಲ ಅಂತಿಲ್ಲ ಅಲ್ಲ. ಆದರೆ ಅಣ್ವಸ್ತ್ರ ದಾಳಿ ಮಾಡೋಗಿದ್ರ ಪೂರ್ವದಲ್ಲೇ ಭಾಳಷ್ಟು ವಿಚಾರವನ್ನು ಯಾವುದೇ ದೇಶಾದರೂ ಮಾಡಲೇಬೇಕಾಗ್ತದೆ. ಯಾಕಂದರೆ ವಿಶ್ವದ ಎಲ್ಲ ದೇಶಗಳು ಅದನ್ನು ವಿರೋಧ ಮಾಡ್ತವೆ. ಅಣ್ವಸ್ತ್ರ ದಾಳಿಯನ್ನು ರಷ್ಯಾ ವಿರೋಧ ಮಾಡ್ತದೆ, ಅಮೇರಿಕಾ ಸ್ವತಃ ವಿರೋಧ ಮಾಡ್ತದೆ, ಚೈನಾ ವಿರೋಧ ಮಾಡ್ತದೆ. ಅಲ್ಲರಿ ಇಲ್ಲಿವರೆಗೆ ಒಂದು ನಾವು ಸಿಂಪಲಾಗಿ ವಿಚಾರ ಮಾಡುವಂಥದ್ದು ಉತ್ತರ ಕೊರಿಯಾನ ಅಲ್ಲಿ ಇಲ್ಲಿವರೆಗೆ ಯಾವುದಾದ್ರು ದೇಶ ಅಣ್ವಸ್ತ್ರ ಪ್ರಯೋಗ ಮಾಡ್ತಾ ಅದ್ರ ಮೇಲೆ ಅಮೇರಿಕ ವಿರುದ್ಧ ಸತತವಾಗಿ ಮಾತಾಡ್ತಾ ಇರ್ತದೆ, ಸತತವಾಗಿ ದಾಳಿ ಮಾಡ್ತಾನೆ ಅಂತ ಹೇಳ್ತದೆ, ಸತತವಾಗಿ ತನ್ನ ಅಣ್ವಸ್ತ್ರ ಕ್ಷೇತ್ರಗಳನ್ನು ಇದು ಮಾಡಿಕೊಂಡು ಬೆದರಿಸ್ತಾ ಇರ್ತದೆ. ಇಲ್ಲಿವರೆಗೆ ಆಯಿತಾ? ಅದನ್ನ ಬಾಂಬ್ ಹಾಕಿದರೆ ಯಾರಾದ್ರು ಅಮೇರಿಕ ಅಥವಾ ಚೈನಾ ಅಂತ ಮಿತ್ರ ದೇಶ, ರಷ್ಯಾನು ಮಿತ್ರ ದೇಶದಕ್ಕೆ ಅವ್ರು ಹಾಕಿಲ್ಲ. ಆದರೆ ಅಮೇರಿಕಕ್ಕೆ ಹಾಗೆ ಸಾಧ್ಯದ. ಅಮೇರಿಕನ್ ಸಾಕಷ್ಟು ಕಾಡ್ತಾ ಇದ್ದಾರೆ ಅವರು ಉತ್ತರ ಕೊರಿಯಾದ ನಾಯಕರು. ಹೀಗಾಗಿ ಕೇವಲ ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಬೆದರಿಸೋದು, ನಾನೇ ಉಳಿಸಿದ್ದೀನಿ ಅನ್ನೋದು ದೊಡ್ಡ ಮಾತು ಮಾತಾಡೋದು, ಇವೆಲ್ಲನೂ ನಾವೇನು ಹೇಳಿಕ್ಕೆ ಸಾಧ್ಯ ಇಲ್ಲ. ಡೊನಾಲ್ಡ್ ಟ್ರಂಪ್ ಈ ವಿಷಯದಲ್ಲ ಏನೋ ಸೀಸ್ ಫೈರ್ ಆಗ್ಯದ. ನಮ್ಮ ಇತ್ತೀಚಿನ ನಮ್ಮ ವಿದೇಶಾಂಗ ನೀತಿನೂ ಅಮೇರಿಕ ಪರ ಅದ. ಮತ್ತು ನಾವು ಇವತ್ತು ಆರ್ಥಿಕವಾಗಿ ಸೋತಿದ್ದರಿಂದಾಗಿ ನಮಗೊಬ್ಬರು ಒಳ್ಳೆಯ ಮಿತ್ರರು ಬೇಕಾಗಿದ್ದಾರೆ. ಅವ್ರನ್ನ ಕಳ್ಕೋಬಾರದು ಅಂತ ತಿಳ್ಕೊಂಡು ಸೀಸ್ ಫೈರ್ ಒಪ್ಪಿರಬೇಕು. ಮತ್ತು ಜೊತೆಗೆ ವ್ಯಾಪಾರ ಆಗ್ತದೆ, ನಮ್ಮ ಇನ್ನೂ ಇನ್ಕಮ್ ಆಗ್ತದೆ, ಹೆಚ್ಚಾಗ್ತದೆ. ಜೊತೆಗೆ ಪಾಕಿಸ್ತಾನಕ್ಕೆ ಜಾಸ್ತಿ ಅದ, ನಾನು ನೋಡ್ಕೊಳ್ತೀನಿ ಅಂತ ಅಂದಿರ್ಬೇಕು ಪಾಕಿಸ್ತಾನ ಬಂತ ನೋಡು. ಯಾಕಂದ್ರೆ ದೊಡ್ಡವ್ರ ಮಾತಂಗಿರ್ತಾವೆ, ನೀವು ಪಾಕಿಸ್ತಾನ ತಿಂತೀವಿ ಬಿಡಿ ನೀವು ಅನ್ರಿ ಅನ್ನುವಂಥದ್ದು. ಯಾಕೆಂದ್ರೆ ದೊಡ್ಡವರ ಸಮೀಪದಾಗ ಸಹಜ ಇವೆಲ್ಲ ಪ್ರೆಷರ್ ಬಂದ ಸಹಜವಾಗಿ ಮೋದಿಯವರು ಒಂದಿಷ್ಟು ಬೆಂಡ್ ಆಗಿದ್ದಾರೆ ಅನ್ನೋದು ಇದು ಮೇಲ್ನೋಟಕ್ಕೆ ಕಾಣ್ತದೆ. ಆದರೆ ಈ ವಿಷಯದಲ್ಲ ಇಂದಿರಾ ಗಾಂಧೀಜಿಯವರು 71ರಲ್ಲಿ ನಡೆದಂಥ ಯುದ್ಧದಲ್ಲಿ ಬೆಂಡ್ ಆಗಲಿಲ್ಲ, ಅಮೇರಿಕನ್ ಎದುರಿಸಿ ನಿಂತಿರವತ್ತ. ಇದು ಡಿಫ್ರೆನ್ಸ್ ಇನ್ ಬಿಟ್ವೀನ್ ಆಫ್ ದ ಮೋದಿ ಆ್ಯಂಡ್ ಇಂದಿರಾ ಗಾಂಧಿ. ಅದಕ್ಕೆ ಅಮೇರಿಕ ತನ್ನ ಒಂದು ಶ್ರೀಮಂತಿಗೆ ಆಗಿರ್ಬೋದು, ಇವತ್ತು ಬೆಳೆದಿದ್ದಾಗಿರ್ಬೋದು, ನಮ್ಮ ಎರಡೂ ದೇಶಗಳ ಈ ಒಂದು ವೀಕ್ನೆಸ್